ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಮಿನಿ ವಿಡಿಯೋ. ದಿಸ್ ಇಸ್ ಲಿಖಿತಾಸ್ ವಿಂಟೇಜ್ ಕಿಚನ್. ಇವತ್ತು ನಾನು ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಹಾಯ್ ಅತ್ತೆ. ಹಾಯ್ ಮುದು ಸೊಸೆ. ಇವತ್ತೇನು ಐಟಮ್ ಮಾಡ್ತಾ ಇದೀಯಾ? ಚಿಕನಲ್ಲಿ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ ಅತ್ತೆ. ಆಯ್ತು, ಮಾಡಮ್ಮ. ಹೇಗೆ ಮಾಡೋದು ನೋಡ್ಕೊಳ್ಳಿ. ಆಯ್ತು. ನಾನು ಚಿಕನ್ ಕಬಾಬ್ ತುಂಬಾ ಇಷ್ಟ ಅಂದ್ಬಿಟ್ಟು ನಾನು ಕಸ್ಕೊಂಡಿದ್ದಾರೆ ನಮ್ಮ ಅತ್ತೆ ಮಾಡೋದಕ್ಕೆ. ಅದಕ್ಕೆ ಚೆನ್ನಾಗಿ ಮಾಡ್ತಾಳೆ. ಚಿಕನ್ ಕಬಾಬಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿದೆ. ಇದು ಸಾಲ್ಟು, ಲೆಮನ್ನು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಗರಂ ಮಸಾಲ, ತೇಜು ಕಬಾಬ್ ಪೌಡರ್ ತೊಗೊಂಡಿದ್ದೀನಿ. ಇದು ಸಿಸಮಿನ್ ಸೀಡ್ಸ್ ಮತ್ತು ಇದು ರೆಡ್ ಚಿಲ್ಲಿ ಪೌಡರ್. ನಾನು ಇವತ್ತು 1 kg ಚಿಕನಿಗೆ ಕಬಾಬ್ ಮಾಡ್ತಾ ಇರೋದು. ಫಸ್ಟು ಸಾಲ್ಟ್ ಹಾಕೋಬೇಕು. ಅಂದರೆ ಸಾಲ್ಟ್ ಹಾಕೊತೀನಿ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಸ್ಪೂನ್. ಗರಂ ಮಸಾಲ 1 ಸ್ಪೂನ್, 1 and 1/2. ಇದು ಫುಲ್ ಹಾಕೋತೀನಿ. ತೇಜು ಕಬಾಬ್ ಪೌಡರು, ಸಿಸಮಿನ್ ಸೀಡ್ಸು ಫುಲ್ ಹಾಕೋತೀನಿ. ರೆಡ್ ಚಿಲ್ಲಿ ಪೌಡರ್, ನಿಮಗೆ ಯಾವ ಥರ ಖಾರ ಬೇಕೋ ಅಷ್ಟು ಹಾಕೊಳ್ಳಿ. ಲೆಮನ್ ಜ್ಯೂಸ್, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಪೇಸ್ಟ್. ನಾನು ಎಗ್ ಹಾಕೊಳ್ಳೋದು ಮರ್ತ್ಕೊಂಡಿದ್ದೆ, ಇವಾಗ ಎಗ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಈಗ ಬರಬೇಕು. ಇವಾಗ ಚಿಕನ್ ಆ್ಯಡ್ ಮಾಡ್ಕೋತೀನಿ ಇದಕ್ಕೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ಸಿಗ್ತೀನಿ. ಈ ಕನ್ಸಿಸ್ಟೆನ್ಸಿಲಿ ಬರಬೇಕು. ಫುಲ್ಲು ತಿಕ್ಕಾಗಿರಬೇಕು. ಚಿಕನ್ಗೆಲ್ಲ ನೀಟಾಗಿ ಹಣ್ಕೊಂಡಿರಬೇಕು. ಜಾಸ್ತಿ ನೀರು ಥರ ಇದ್ದರೆ ಚೆನ್ನಾಗಿರಲ್ಲ. ಈ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು ಅಷ್ಟೇ. ಹೌದಾ? ಹಾಂ. ನೆಕ್ಸ್ಟ್ ಟೈಮ್ ನೀವು ಮಾಡ್ಕೋಬೇಕಾದ್ರೆ ಹಿಂಗೆ ಮಾಡ್ಕೊಳ್ಳಿ. ಮ್ಯಾರಿನೇಟ್ ಮಾಡಿರಬೇಕು. ಇದು ಒಂದು 30 minutes ಮ್ಯಾರಿನೇಟ್ ಮಾಡಿಡಿ. ಇಲ್ಲ ಔಟ್ಸೈಡನ್ನಾದ್ರೂ ಇಡಿ, ಫ್ರಿಜ್ಜಲ್ಲಾದ್ರೂ ಇಡಿ. ಆಯಿತು. 1 hour ಆಯಿತು ಚಿಕನ್ ಮ್ಯಾಗ್ನೇಟ್ ಮಾಡಿ. ಇವಾಗ ಎಣ್ಣೆ ಕಾಯ್ದಿದೆ. ಇವಾಗ ಕಬಾಬ್ ಹಾಕೋಣ ಬನ್ನಿ. ಸಾಕಮ್ಮ. ಲೋ ಫ್ಲೇಮಲ್ಲಿ ಫುಲ್ ಡೀಪ್ ಫ್ರೈ ಮಾಡ್ಕೊಬೇಕು. ನೋಡಿ ಈ ಥರ ಬರಬೇಕು. ಎಮ್ಮಿ ಕಬಾಬ್ ರೆಡಿ ಟು ಈಟ್. ಟೇಸ್ಟ್ ಹೇಗಿದೆ ಅಂತ ಕೇಳ್ಬಿಟ್ಟು ಹೇಳ್ತೀನಿ. ಅಲ್ಲಿ ತನಕ ವೇಟ್. ಯಮ್ಮಿ ಯಮ್ಮಿ ಚಿಕನ್ ಕಬಾಬ್.